ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು 10ನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸ ಭಾಗದಲ್ಲಿ 2ನೇ ಅಧ್ಯಾಯವಾಗಿರ್ತಕ್ಕಂಥ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳಿಗೆ. ಈ ಒಂದು ಅಧ್ಯಾಯದಲ್ಲಿ ನಾವು ಕೆಲ ಅಂಶಗಳನ್ನು ತಿಳ್ಕೊಳ್ತೇವೆ. ಆಂಗ್ಲೋ ಮರಾಠ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ, ಆಂಗ್ಲೋ ಸಿಖ್ ಯುದ್ಧಗಳು ಹಾಗೂ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ, ಈ ಅಂಶಗಳ ಬಗ್ಗೆ ತಿಳ್ಕೊಳ್ತೇವೆ ಮಕ್ಕಳೇ. ಈ ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ ಹಾಗೆ ಬ್ರಿಟಿಷರು ಕಾರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ತಮ್ಮ ಎದುರಾಳಿಗಳು ಇಲ್ಲದ ಹಾಗೆ ಮಾಡಿದರು. ಪ್ಲಾಸಿ ಮತ್ತು ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದರು. 1765ರ ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದರು. ಆದರೆ ಭಾರತದ ಪಶ್ಚಿಮ ಹಾಗೂ ದಕ್ಷಿಣ ಭಾಗಗಳಲ್ಲಿ ಈ ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲರಾಗಿದ್ದರು. ಆ ಕಾರಣ ಅವರ ಬಂಗಾಳ ಮತ್ತು ಬೊಂಬಾಯಿಗೆ ಸೀಮಿತಗೊಂಡಿತ್ತು ಅವರ ಅಧಿಕಾರ. ಈ ಬ್ರಿಟಿಷರ ಭಾರತದ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿರ್ತಕ್ಕಂಥದ್ದು ಈ ಮರಾಠ ಪೇಶ್ವೆಗಳು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಆಗ ಅಧಿಕಾರಕ್ಕಿಲ್ಲಿರ್ತಕ್ಕಂಥ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್. ಇವ ನಂತರ ವಾಯುಭಾಗಕ್ಕೆ ಬಂದರೆ ಅಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾಗಿದ್ದರು. 19ನೇ ಶತಮಾನದ ಆರಂಭದ ದಶಕಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಸಿಖ್ಖರ ಪ್ರಮುಖ ದೊರೆ ರಣಜಿತ್ ಸಿಂಗ್ ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದ. ಈ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆ ಏನಿದೆಯೋ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೆ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಕೈಗೊಂಡರು. ಅಂತೆಯೇ ಅವರು ಹೊಸದಾಗಿ ಜಾರಿಗೆ ತಂದಿರತಕ್ಕಂಥ ನೀತಿಗಳಾಗಿರ್ತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಈ ನೀತಿಗಳನ್ನು ಜಾರಿಗೆ ತರೋದ್ರ ಮೂಲಕ ಉಪಾಯವಾಗಿ ಭಾರತೀಯ ರಾಜ್ಯಗಳನ್ನು ಕಬಳಿಸಲಿಕ್ಕೆ ಆರಂಭ ಮಾಡಿದರು. ಈ ಅವಧಿಯಲ್ಲಿ ಬ್ರಿಟಿಷ್ನರು ಭಾರತದ ದಕ್ಷಿಣ, ಪಶ್ಚಿಮ ಮತ್ತು ವಾಯು ಭಾಗಗಳಲ್ಲಿ ನಡೆಸಿರ್ತಕ್ಕಂಥ ಯುದ್ಧಗಳಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳಿದ್ದಾವೆ, 4 ಆಂಗ್ಲೋ ಮೈಸೂರು ಯುದ್ಧಗಳಿದ್ದಾವೆ ಮತ್ತು 2 ಆಂಗ್ಲೋ ಸಿಖ್ ಯುದ್ಧಗಳಿಗೆ ಸೇರಿಕೊಂಡಿದ್ದಾವೆ. ಮೈಸೂರು ಯುದ್ಧಗಳನ್ನು ನಾವು 4ನೇ ಪಾಠದಲ್ಲಿ ಅದನ್ನು ಸವಿಸ್ತಾರವಾಗಿ ಚರ್ಚೆ ಮಾಡ್ತೇವೆ. ಈಗ ಬ್ರಿಟಿಷರು ನಡೆಸಿರ್ತಕ್ಕಂಥ ಮರಾಠ ಮತ್ತು ಸಿಖ್ ಯುದ್ಧಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಆಂಗ್ಲೋ ಮರಾಠ ಯುದ್ಧಗಳು. ಅದರಲ್ಲಿ ಮೊದಲ ಆಂಗ್ಲೋ ಮರಾಠ ಯುದ್ಧವನ್ನು ನೋಡೋಣ. 1775-87ರ ಮಧ್ಯೆ ನಡೆದಿರ್ತಕ್ಕಂಥದ್ದು. ಬಕ್ಸಾರ್ ಕದನದಲ್ಲಿ ಸೋತಿರ್ತಕ್ಕಂಥ ಬ್ರಿಟಿಷರ ಆಶ್ರಯದಲ್ಲಿರ್ತಕ್ಕಂಥ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನನ್ನು ಮರಾಠರು ಕರ್ಕೊಂಡು ಬಂದು ಮತ್ತೆ ದೆಹಲಿ ಸಿಂಹಾಸನದ ಮೇಲೆ ಕುಳ್ಳಿಸಿರು. ಚಕ್ರವರ್ತಿ ಮೊದಲು ಬ್ರಿಟಿಷರಿರ್ತಕ್ಕಂಥ ಕೋರಾ ಮತ್ತು ಅಲಹಾಬಾದ್ಗಳನ್ನು ಶಾ ಆಲಂ ಮರಾಠರಿಗೆ ಕೊಟ್ಬಿಟ್ಟ. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ಒಂದು ವೈರತ್ವ ಆಗಲಿಕ್ಕೆ ಕಾರಣ ಆಯಿತು. ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರ್ಕೊಂಡ. ಇದು ಮರಾಠರಿಗೆ ತುಂಬಲಾರದ ನಷ್ಟ ಆಯಿತು. ಆ ಸಂದರ್ಭದಲ್ಲಿ ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣ ರಾಯ್ ಬಂದ. ಆದರೆ ಅವನ ಚಿಕ್ಕಪ್ಪ ರಘೋಬ ಕೊಲೆ ಮಾಡಿಸ್ಬಿಟ್ಟ. ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಕಲಹ ಉಂಟಾಯಿತು. ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಪೇಶ್ವೆಯ ಸ್ಥಾನಾಕಾಂಕ್ಷಿಗಳಾಗಿರ್ತಕ್ಕಂಥ ರಘೋಬನ ಬದಲು ನಾರಾಯಣ ರಾಯನ ಮಗ 2ನೇ ಮಾಧವರಾವ್ಗೆ ಮರಾಠ ಒಕ್ಕೂಟ ಪಟ್ಟವನ್ನು ಕಟ್ಟಿತು. ಈ ಮರಾಠ ಮನೆತನಗಳಿಂದ ನಿರೀಕ್ಷಿತವಾಗಿರ್ತಕ್ಕಂಥ ಬೆಂಬಲ ಸಿಗದಿರತಕ್ಕಂಥ ರಘೋಬ ಬ್ರಿಟಿಷರ ಬೆಂಬಲವನ್ನು ಕೋರಿದ. ಈ ಸಂದರ್ಭವನ್ನೇ ಲಾಭವಾಗಿ ಬಳಸಿಕೊಂಡಿರ್ತಕ್ಕಂಥ ಬ್ರಿಟಿಷ್ನರು ಮರಾಠ ಒಕ್ಕೂಟಗಳ ನಡುವೆ
1775ರಿಂದ 87ರವರೆಗೆ ದೀರ್ಘ ಯುದ್ಧಗಳನ್ನು ನಡೆಸಬೇಕಾಯಿತು. ಈ ಒಂದು ಯುದ್ಧಗಳಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನೇನು ಸಾಧಿಸಿದರು. ಆದರೆ ಅಂತಿಮವಾಗಿ ಅಹಮದಾಬಾದನ್ನು ಕಳ್ಕೊಂಡ್ರು. ಆನಂತರ ಮರಾಠರ ಒಕ್ಕೂಟ ಯುದ್ಧವನ್ನು ಮಾಡಲಾರ್ದೇ ಒಂದು ಒಪ್ಪಂದಕ್ಕೆ ಬಂದರು. ಅದೇ ಸಾಲ್ಬಾಯ್ ಒಪ್ಪಂದ. ಈ ಸಾಲ್ಬಾಯ್ ಒಪ್ಪಂದ ಪ್ರಕಾರ 2ನೇ ಮಾಧವರಾವನನ್ನು ಪೇಶ್ವೆಯಾಗಿ ನೇಮಕ ಮಾಡಿದರು. ಅಲ್ಲಿಗೆ ಮರಾಠರನ್ನು ಒಂದು ರೀತಿಯಲ್ಲಿ ಬ್ರಿಟಿಷರು ಸೋಲಿಸಿ ಸಾಮ್ರಾಜ್ಯ ವಿಸ್ತರಣೆಗೆ ಅಡ್ಡಿಯಾಗಿರ್ತಕ್ಕಂಥ ಒಂದು ಸಂಸ್ಥಾನವನ್ನು ಅವರು ನಿರ್ನಾಮ ಮಾಡಿದ ಆಯಿತು. ಆನಂತರ ಗವರ್ನರ್ ಜನರಲ್ ಆಗಿ ಬಂದಿರತಕ್ಕಂಥ ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805 ಅವಧಿಯವರೆಗೆ ಅವನ ಆಳ್ವಿಕೆಯಲ್ಲಿತ್ತು. ಈತ ಜಾರಿಗೆ ತಂದಿರತಕ್ಕಂಥ ವಿಶಿಷ್ಟವಾದ ಒಂದು ನಿಯಮ ಸಹಾಯಕ ಸೈನ್ಯ ಪದ್ಧತಿ. ಈ ಸಹಾಯಕ ಸೈನ್ಯ ಪದ್ಧತಿ ಮೂಲಕ ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಈಗಾಗಲೇ ಕಂಪನಿಯ ಅಧೀನಕ್ಕೊಳಪಟ್ಟಿರತಕ್ಕಂಥ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸೋದೇ ಈ ನಿಯಮ ಆಗಿತ್ತು. ಸಹಾಯಕ ಸೈನ್ಯ ಪದ್ಧತಿಯ ಮುಖ್ಯವಾದ ನಿಯಮ ಅಂದರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಈ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ವೆಲ್ಲೆಸ್ಲಿ 1798ರಲ್ಲಿ ಜಾರಿಗೆ ತಂದ. ಈ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡೀತಕ್ಕಂಥ ಒಂದು ಸೈನಿಕ ಒಪ್ಪಂದ. ಯಾವುದು ಈ ಸಹಾಯಕ ಸೈನ್ಯ ಪದ್ಧತಿ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡೀತಕ್ಕಂಥ ಒಂದು ಸೈನಿಕ ಒಪ್ಪಂದ ಆಗಿತ್ತು. ಹಾಗಾದರೆ ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನಾಗಿದ್ದು ಅನ್ನೋದನ್ನು ಗಮನಿಸಿದರೆ ಯಾವ ರೀತಿಯಾಗಿ ನಿಯಂತ್ರಣ ಇಟ್ಕೊಳ್ಳಿಕ್ಕೆ ಬ್ರಿಟಿಷರು ಬಯಸಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವ್ಯಾವು ಅಂತ. ಮೊದಲನೇದಾಗಿ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲೇ ಇರಿಸ್ಕೊಳ್ಬೇಕಾಗಿತ್ತು. ಇನ್ನು ಎರಡನೇದು, ಆ ಸೇನೆಯ ವೇತನ ಮತ್ತು ಅದರ ನಿರ್ವಹಣೆ ವೆಚ್ಚ ಏನಿದೆಯೋ ಆ ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟಿರತಕ್ಕಂಥ ರಾಜ್ಯವೇ ಭರಿಸಬೇಕು. ಇಲ್ಲವಾದರೆ ಒಂದು ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕು ಅವ್ರಿಗೆ ಕಂದಾಯ ವಸೂಲಿ ಮಾಡಿಕೊಳ್ಳಿಕ್ಕೆ. ಇನ್ನು ಮೂರನೇ ಅಂಶ ನಿಬಂಧನೆ, ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸ್ಕೊಳ್ಬೇಕಾಗಿತ್ತು. ಆತ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದ. ನಾಲ್ಕನೇದಾಗಿ, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ಅವರು ನೇಮಿಸ್ಕೊಳ್ಳೋ ಹಾಗಿಲ್ಲ. ಆನಂತರ ಐದನೇದು, ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಬೇಕು ಅಂದರೆ ಅದಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಕೊನೆಯದಾಗಿ, ಇದಕ್ಕೆ ಪ್ರತಿಯಾಗಿ ಕಂಪನಿ ಇಷ್ಟೆಲ್ಲ ನಿಬಂಧನೆಗಳನ್ನು ಒಳಗೊಂಡಿರ್ತಕ್ಕಂಥ ಆ ರಾಜ್ಯಕ್ಕೆ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತಾಯಿತ್ತು ಅಂದರೆ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತಾ ಇತ್ತು. ಯಾವುದು? ಈಸ್ಟ್ ಇಂಡಿಯಾ ಕಂಪನಿ. ಯಾರು ಸಹಾಯಕ ಸೈನ್ಯ ಪದ್ಧತಿಯ ನಿಯಂತ್ರಣಕ್ಕೆ ಒಳಪಟ್ಟಿದ್ದಾರೋ ಆ ರಾಜನಿಗೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಈಸ್ಟ್ ಇಂಡಿಯಾ ಕಂಪ್ನಿ ಒದಗಿಸ್ಕೊಡ್ತಾ ಇತ್ತು. ನೋಡಿ, ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಭಾಳ ಸುಲಭ ಆಯಿತು. ಯಾಕಂದರೆ ಎಲ್ಲ ಭಾರತೀಯ ರಾಜ್ಯ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಒಂದು ರೀತಿಯಲ್ಲಿ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದರ ಪರಿಣಾಮ ಏನಾಯಿತು ಗೊತ್ತಾ? ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಹಾಗಾದರೆ ಇಂಥ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದಕ್ಕೆ ಸಹಿ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂದರೆ ಹೈದರಾಬಾದ್ ಸಂಸ್ಥಾನ. ಆನಂತರದಲ್ಲಿ ಮೈಸೂರು, ಔಧ್ ಪ್ರಾಂತ್ಯ, ತಂಜಾವೂರು, ಮರಾಠ, ಆರ್ಕಾಟು, ಪೂನಾ, ಬಿರಾರು, ಗ್ವಾಲಿಯರು ಈ ಎಲ್ಲ ರಾಜ್ಯಗಳು ಆ ಒಂದು ಅಧೀನಕ್ಕೆ ಒಳಪಟ್ಟು ಅಂತೇಳಿ. ಹೀಗಾಗಿ ಇಂತಹ ಸಹಾಯಕ ಸೈನ್ಯ ಪದ್ಧತಿ ಮೂಲಕ ಭಾರತೀಯ ರಾಜರುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ವೆಲ್ಲೆಸ್ಲಿ ಈ ಒಂದು ನಿಯಮವನ್ನು ಜಾರಿಗೆ ತೆಗೆದುಕೊಂಡು ಬಂದ.
ಆನಂತರ ಮತ್ತೆ ಪ್ರಬಲ ವಿರೋಧಿಗಳಾಗಿರ್ತಕ್ಕಂಥ ಮರಾಠರನ್ನ ಬಗ್ಗಬಡಲಿಕ್ಕೆ ಮತ್ತೊಂದು ಯುದ್ಧವನ್ನು ಮಾಡಬೇಕಾಯಿತು. ಅದೇ ಎರಡನೇ ಆಂಗ್ಲೋ ಮರಾಠ ಯುದ್ಧ. ಈ ಎರಡನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805 ಮಧ್ಯೆ ನಡೆಯಿತು. ಈ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಯುದ್ಧಕ್ಕೆ ಕಾರಣ. ಈ ಮರಾಠರ ಹೋಳ್ಕರ ಮನೆತನ ಅಂತೇನಿದೆಯೋ ಆ ಹೋಳ್ಕರ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ, ಈ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆ ಇದ್ದರು. ಈ ಸಂದರ್ಭದಲ್ಲಿ 1802ರಲ್ಲಿ ಹೋಳ್ಕರ ಸೈನ್ಯ ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸಿತು. ಈ ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಯಾಚಿಸಿದ. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶ ಮಾಡಲಿಕ್ಕೆ ಒಂದು ರೀತಿ ಅವಕಾಶ ಇಕ್ಕಂಗಾಯಿತು. ಆ ಸಂದರ್ಭದಲ್ಲಿ ಪೇಶ್ವೆ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕೋದ್ರ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡ. ಯಾವಾಗ ಪೇಶ್ವೆ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡೋ ಇದನ್ನು ವಿರೋಧಿಸಿ ಹೋಳ್ಕರ್ ಮನೆತನ, ಭೋಂಸ್ಲೆ ಮನೆತನ, ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಂದು ಕಡೆಗೆ ಒಗ್ಗೂಡಿಕೊಂಡ್ರು. 1803ರಿಂದ 1805ರವರೆಗೆ ಈ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿ ಅನೇಕ ಯುದ್ಧಗಳಲ್ಲಿ ಸೋಲಿಸಿದ. ಆದರೆ ಅವನ ಯುದ್ಧಪ್ರಿಯ ನೀತಿಯಿಂದಾಗಿ ಕಂಪ್ನಿಗೆ ಬಹಳ ಸಾಲದ ಹೊರೆ ಹೆಚ್ಚಾಯಿತು. ಇದರಿಂದ ವೆಲ್ಲೆಸ್ಲಿ ಬಗ್ಗೆ ಭಾಳಷ್ಟು ಟೀಕೆಗಳು ಸೃಷ್ಟಿಯಾದವು. ಹಾಗಾಗಿ ಅವನು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ವಾಪಸ್ಸಾದ. ಆದ್ದರಿಂದ ಆ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿರ್ತಕ್ಕಂಥ ಶಾಂತಿ ಇರಲಿಕ್ಕೆ ಕಾರಣ ಆಯಿತು. ಆನಂತರ ನಡೆದಿದ್ದೇ ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818 ಅವಧಿ. ಅಂದರೆ ಈ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವತಂತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಪದೇ ಪದೇ ಪ್ರಯತ್ನವನ್ನು ಮಾಡ್ತಾಯಿದ್ದು. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಹೊರಬರಬೇಕು ಅಂತೇಳಿ ಕಾಯ್ತಾ ಇದ್ದ. ಈ ಒಂದು ಅವಧಿಯಲ್ಲಿ 1817ರಲ್ಲಿ ಪೇಶ್ವೆಯು ಪೂನಾದ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ನಡೆಸಿ ಅದನ್ನು ಸುಟ್ಟಾಕ್ಬಿಟ್ಟ. ಹಾಗಾಗಿ ನಾಗ್ಪುರದ ಅಪ್ಪ ಸಾಹೇಬ ಮತ್ತು ಮಲ್ಲಾರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಸೋತು ಶರಣಾದ. ಬ್ರಿಟಿಷರು ಪೇಶ್ವೆ ಪದವಿಯನ್ನೇ ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಬದಲಿಗೆ ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿ ಅವನನ್ನು ಆಯ್ಕೆ ಮಾಡಿಕೊಂಡ್ರು. ಹೀಗಾಗಿ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸುವುದರಲ್ಲಿ ಬ್ರಿಟಿಷರು ಯಶಸ್ವಿಯಾದರು. ಹಾಗಾಗಿ 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ತಕ್ಕಂಥ ಕಾರ್ಯವನ್ನು ಪೂರ್ಣಗೊಳಿಸ್ತಾ ಬಂದರು. ಆದರೆ ಈ ಅವಧಿಯಲ್ಲಿ ಪಂಜಾಬ್, ಸಿಂಧ್ ಪ್ರಾಂತ್ಯ, ಔಧ್ ಈ ಮೊದಲಾದ ಪ್ರಮುಖ ರಾಜ್ಯಗಳಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಸಹ ಆಕ್ರಮಿಸಿಕೊಂಡರು. ಆ ನಂತರ ಅವರ ಪ್ರಬಲ ವಿರೋಧಿಗಳು ಉಳ್ಕೊಂಡಿದ್ದು ಸಿಖ್ರು. ಈ ಸಿಖ್ ರಾಜ್ಯಗಳನ್ನು ತನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಬ್ರಿಟಿಷರು ಹವಣಿಸ್ತಾ ಇದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಯುದ್ಧಗಳೇ ಆಂಗ್ಲೋ ಸಿಖ್ ಯುದ್ಧಗಳು. 1839ರಲ್ಲಿ ರಣಜಿತ್ ಸಿಂಗ್ ಮರಣ ಹೊಂದಿದ ಮೇಲೆ ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ಉಂಟಾಯಿತು. 1809ರ ನಿರಂತರ ಮೈತ್ರಿ ಒಪ್ಪಂದ ಏನಿದೆಯೋ ಆ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲಿಕ್ಕೆ ಬ್ರಿಟಿಷರು ಸಂಚನ್ನು ರೂಪಿಸ್ತಾ ಇದ್ದರು. 1845ರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭ ಆಯಿತು. ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನು ಅರಿತಿರ್ತಕ್ಕಂಥ ಹಿಂದೂ, ಮುಸಲ್ಮಾನ ಮತ್ತು ಸಿಖ್ರೆಲ್ಲ ಒಂದಾಗಿ
ಆ ಸಂದರ್ಭದಲ್ಲಿಯೇ ತಮ್ಮ ಶೌರ್ಯವನ್ನು ಮೆರಿಬೇಕಾಯಿತು. ಆದರೆ ಈ ಕೆಲವು ದೇಶದ್ರೋಹಿಗಳೇನಿರ್ತಾರೋ ಅವರು ಈ ನಾಯಕರಿಂದ ಸೋಲನ್ನು ಒಪ್ಕೊಳ್ಬೇಕಾಯಿತು. ಆ ಸಂದರ್ಭದಲ್ಲಾಗಿರ್ತಕ್ಕಂಥದ್ದೇ ಅವಮಾನಕರವಾಗಿರ್ತಕ್ಕಂಥ ಲಾಹೋರ್ ಒಪ್ಪಂದ 1846ರಲ್ಲಿ ಅದಕ್ಕೆ ನಾವು ಸಹಿ ಹಾಕಬೇಕಾಯಿತು. ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟ್ನು ಪಂಜಾಬಿನ ನಿಜವಾದ ಆಡಳಿತಗಾರ ಆ ಲಾಹೋರ್ ಒಪ್ಪಂದದ ಪ್ರಕಾರ. ಹೀಗೆ ಪಂಜಾಬ್ ಪ್ರಾಂತ್ಯವೂ ಸಹ ಬ್ರಿಟಿಷರ ಆಶ್ರಿತವಾಗಿರ್ತಕ್ಕಂಥ ರಾಜ್ಯವೇ ಆಯಿತು. ಅಂದರೆ 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಪಂಜಾಬಿಗಳು ಅದನ್ನು ಪ್ರತಿಭಟನೆ ಮಾಡ್ತಾ ಬಂದರು. ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರ್ ಸಿಂಗ್ ಮತ್ತು ಅಟ್ಟಾರಿವಾಲಾ ಮತ್ತು ಮೂಲ್ ರಾಜ್ ಅಂತ ಹೇಳ್ತೀವಿ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳನ್ನು ವಹಿಸಿದರು. ಮತ್ತೆ ಪಂಜಾಬಿಗಳಿಗೆ ಸೋಲಾಯಿತು. ಅಂತಿಮವಾಗಿ ಲಾರ್ಡ್ ಡಾಲೌಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅದನ್ನು ವಿಲೀನಗೊಳಿಸಿಕೊಂಡ. ಹಾಗಾಗಿ ಆ ಪಂಜಾಬ್ ಪ್ರಾಂತ್ಯವೂ ಸಹ ಬ್ರಿಟಿಷರ ಒಂದು ವಸಾಹತು ರಾಷ್ಟ್ರ ಆಗಲಿಕ್ಕೆ ರಾಜ್ಯ ಆಗಲಿಕ್ಕೆ ಕಾರಣ ಆಯಿತು. ಇನ್ನು ಅವರ ಮತ್ತೊಂದು ದಮನಕಾರಿ ನೀತಿ ಅಂತೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಿರತಕ್ಕಂಥ ಡಾಲೌಸಿ ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಈ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಕ್ಕಂಥ ಅಂತಿಮ ಪ್ರಯತ್ನವನ್ನು ಮಾಡ್ತಾ ಬಂದ. ಈ ಡಾಲೌಸಿಯ ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬತಕ್ಕಂಥ ನೀತಿಯಿಂದ ಅದನ್ನು ಸಾಧಿಸ್ತಾ ಬಂದ. ಅಂದರೆ ಈ ನೀತಿಯ ಪ್ರಕಾರ ಏನಪ್ಪ ಅಂದರೆ ಯಾವನೇ ಒಬ್ಬ ಭಾರತೀಯ ರಾಜ ಮಕ್ಕಳಿಲ್ಲದೆ ಮೃತನಾದ ಅಂದರೆ ಅವನು ದತ್ತು ತೆಗೆದುಕೊಂಡಿರ್ತಕ್ಕಂಥ ಪುತ್ರನಿಗೆ ಉತ್ತರಾಧಿಕಾರತ್ವವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ, ಹಕ್ಕಿಲ್ಲ ಅನ್ನೋ ನೀತಿಯನ್ನು ಬ್ರಿಟಿಷರು ಜಾರಿಗೆ ತಗೊಂಬಂದರು. ಅಂತಹ ರಾಜ್ಯಗಳು ನೀವು ಏನು ಮಾಡ್ತಾಯಿದ್ರು, ಬ್ರಿಟಿಷ್ ಸಾಮ್ರಾಜ್ಯದನ್ನು ವಿಲೀನಗೊಳಿಸ್ಕೊಳ್ತಾ ಇದ್ದರು. ಈ ನೀತಿಗೆ ಒಳಪಟ್ಟಿರತಕ್ಕಂಥ ರಾಜ್ಯಗಳಲ್ಲಿ ಸತಾರ, ಜೈಪುರ್, ಸಂಬಲ್ಪುರ್, ಉದಯಪುರ್, ಝಾನ್ಸಿ, ನಾಗಪುರ ಇವೇ ಮೊದಲಾಗಿರ್ತಕ್ಕಂಥ ಪ್ರಮುಖ ರಾಜ್ಯಗಳು. ಅಂದರೆ ದತ್ತು ಮಕ್ಕಳ ಹಕ್ಕಿನ ನೀತಿಗೆ ಒಳಪಟ್ಟಿರತಕ್ಕಂಥ ರಾಜ್ಯಗಳಿವು ಸತಾರ, ಜೈಪುರ, ಸಂಬಲ್ಪುರ್, ಉದಯಪುರ್, ಝಾನ್ಸಿ ಮತ್ತು ನಾಗಪುರ. ಈ ರಾಜ್ಯಗಳ ರಾಜರಿಗೆ ಸ್ವಂತ ಮಕ್ಕಳಿಲ್ಲ ಅಂತ ಗೊತ್ತಿದೆ. ಅದನ್ನು ಮೊದಲೇ ತಿಳ್ಕೊಂಡಿರ್ತಕ್ಕಂಥ ಬ್ರಿಟಿಷ್ ಗವರ್ನರ್ ಜನರಲ್ ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಅದನ್ನು ಬಳಸ್ಕೊಂಡ. ಈ ಡಾಲೌಸಿಯ ಅತಿಕ್ರಮಣೇನಿದು ರಾಜ್ಯಕ್ರಮಣ ನಡೆಯಿಂದ ಭಾರತೀಯ ರಾಜರು ಮಾತ್ರ ಅಷ್ಟೇ ಅಲ್ಲ, ಅವರ ಬಗೆಗೆ ಸಹಾನುಭೂತಿ ಇರತಕ್ಕಂಥ ಪ್ರಜಾವರ್ಗವೂ ಸಹ ಬ್ರಿಟಿಷರ ವಿರುದ್ಧ ಕತ್ತಿ ಮಸಲಿಕೆ ಪ್ರಾರಂಭ ಆಯಿತು. ಈ ಒಂದು ರೀತಿಯಲ್ಲಿ ಮಡುಗಟ್ಟಿದ ವಾತಾವರಣ, ಆಕ್ರೋಶ, ರಾಜಾಭಿಮಾನ ಅಂತ ಹೇಳ್ತೀವಿ, ಈ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳಲಿಕ್ಕೆ ಕಾರಣ ಆಯಿತು. ಇದರ ಪರಿಣಾಮವಾಗಿಯೇ 1857ರಲ್ಲಿ ಸಿಪಾಯಿ ದಂಗೆ ಸ್ಫೋಟಗೊಳ್ಳಲಿಕ್ಕೆ ಕಾರಣ ಆಯಿತು. ಇದನ್ನು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತೇವೆ. ಯಾವುದನ್ನು 1857 ನಡೆದಿರ್ತಕ್ಕಂಥ ಸಿಪಾಯಿ ದಂಗೆ. ಈ ಸಿಪಾಯಿ ದಂಗೆ ಬಗ್ಗೆ ನಾವು ನಂತರದ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಅದನ್ನು ತಿಳ್ಕೊಳ್ತೀವಿ ಮಕ್ಕಳೇ. ಹಾಗಾಗಿ ಈ ರೀತಿಯ ವಿಸ್ತರಣಾ ನೀತಿಯಿಂದ ಬ್ರಿಟಿಷರು ಭಾರತದ ಬಹುಬೇಗ ವಿವಿಧ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯದ ತೆಕ್ಕೆಗೆ ಅದನ್ನು ತೆಗೆದುಕೊಂಡರು. ಹಂಗಾಗಿ ಇವರ ದಮನಕಾರಿ ನೀತಿಗಳು, ಒಡೆದು ಆಳ್ತಕ್ಕಂಥ ನೀತಿ, ವಿಭಜಿಸಿ ಆಳು ಅಂತ ಹೇಳ್ತೀವಿ, ಆ ಒಡೆದು ಆಳ್ತಕ್ಕಂಥ ನೀತಿಯಿಂದ ಭಾರತದ ಅನೇಕ ಪ್ರಾಂತ್ಯಗಳು ಬ್ರಿಟಿಷರ ಸಾಮ್ರಾಜ್ಯದ ತೆಕ್ಕೆಗೆ ಬರಲಿಕ್ಕೆ ಕಾರಣ ಆಯಿತು ಮಕ್ಕಳೇ. ಇದಿಷ್ಟು ಈ ಅಧ್ಯಾಯದ ಒಂದು ಪ್ರಮುಖ ವಿಚಾರಗಳು ಮಕ್ಕಳೇ. ಇನ್ನು ಈ ಅಧ್ಯಾಯದಲ್ಲಿ ನಾವು ಕೆಲವು ಅಂಶಗಳನ್ನು ತಿಳ್ಕೊಂಡ್ವಿ. ಯಾವ್ಯಾವ ಹಾಗಾದರೆ, ಒಂದು, ಬ್ರಿಟಿಷರು ನಡೆಸಿರ್ತಕ್ಕಂಥ ಸಿಖ್ ಮತ್ತು ಮರಾಠ ಯುದ್ಧಗಳು,
ಆನಂತರ ಅವರ ದಮನಕಾರಿ ನೀತಿಗಳು, ಆಮೇಲೆ ಅವರ ವಿಸ್ತರಣಾ ನೀತಿಗಳು, ಈ ಒಂದು ವಿಚಾರಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ ಮಕ್ಕಳೇ. ಹಾಗಾದರೆ ಈ ಒಂದು ಅಭ್ಯಾಸದಲ್ಲಿ ಕೆಲವು ಪ್ರಶ್ನೋತ್ತರಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತಿದೆ. ಈಗ ಅದನ್ನು ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಡ್ಯಾಶ್ ಒಪ್ಪಂದ ಆಯಿತು. ಯಾವುದು ಒಪ್ಪಂದ? ಅದನ್ನು ಗಮನಿಸಿ ಮಕ್ಕಳೇ. ಮೊದಲ ಆಂಗ್ಲೋ ಮರಾಠ ಯುದ್ಧ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಯಾವ ಒಪ್ಪಂದ ಆಯಿತು? ಈಗಾಗಲೇ ನಿಮ್ಗೆ ತಿಳಿಸಿದೆ. ನಿಮ್ಗೆ ಯಾವ ಒಪ್ಪಂದ ಅದು? ಮರಾಠರು ಮತ್ತು ಯಾವ ಮೊದಲನೇ ಆಂಗ್ಲ ಮರಾಠದಲ್ಲಿ ಮರಾಠರ ಮತ್ತು ಬ್ರಿಟಿಷರ ಮಧ್ಯೆ ಆಗಿರ್ತಕ್ಕಂಥ ಒಪ್ಪಂದ ಸಾಲ್ಬಾಯ್ ಒಪ್ಪಂದ. ಎರಡನೇದು, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡ್ಯಾಶ್ರಲ್ಲಿ ಜಾರಿಗೆ ತರಲಾಯಿತು. 1848ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಗವರ್ನರ್ ಜನರಲ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಡ್ಯಾಶ್ ಲಾರ್ಡ್ ಡಾಲೌಸಿ. ಇನ್ನು ಕೆಲವು ಪ್ರಶ್ನೆಗಳನ್ನು ನಿಮಗೆ ಗೃಹ ಕಾರ್ಯಕ್ಕೆ ಕೊಡಲಾಗುತ್ತೆ. ಇದಕ್ಕೆ ನೀವು ಚರ್ಚೆ ಮಾಡಿ ಉತ್ತರವನ್ನು ನೀಡಿ ಮಕ್ಕಳೇ.